ವೀಕ್ಷಕರೇ ನಮಸ್ಕಾರ. ಸಂವಿಧಾನ ದಿನಾಚರಣೆ ಪ್ರಯುಕ್ತ ನಿನ್ನೆ ಬೆಂಗಳೂರಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿಯ ಮಾತೃ ಸಂಘಟನೆಯಾದ ಆರ್ಎಸ್ಎಸ್ ಸಂವಿಧಾನವನ್ನ ವಿರೋಧಿಸಿತ್ತು. ಆರ್ಎಸ್ಎಸ್ನ ಒಬ್ಬರೂ ದೇಶಕ್ಕಾಗಿ ಹೋರಾಡಿಲ್ಲ, ಒಬ್ಬರೂ ದೇಶಕ್ಕಾಗಿ ಪ್ರಾಣ ಕೊಟ್ಟಿಲ್ಲ ಎಂದಿದ್ದಾರೆ. ಇಂಥ ಹಸಿ ಸುಳ್ಳುಗಳನ್ನ ಹೇಳುವುದಕ್ಕೆ ಈ ಕಾಂಗ್ರೆಸ್ಸಿಗರು ಎಲ್ಲಿಂದ ಟ್ರೈನಿಂಗ್ ತಗೋತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಬಿಜೆಪಿಯ ಮಾತೃ ಸಂಘಟನೆ ಆರ್ಎಸ್ಎಸ್ ಸಂವಿಧಾನವನ್ನ ವಿರೋಧಿಸಿದಂತೆ ಇತಿಹಾಸದ ಕರಾಳ ಸತ್ಯವೊಂದನ್ನ ಹೇಳ್ತೇನೆ ಕೇಳಿ. ಸಂವಿಧಾನದ ಕರಡು ರಚಿಸಿದ ಅಂಬೇಡ್ಕರ್ ಅವರನ್ನೇ ರಚನಾ ಸಭೆಗೆ ಹೋಗದಂತೆ ಕಾಂಗ್ರೆಸ್ ತಡೆದಿತ್ತು. ದೇಶಕ್ಕೆ ಸಂವಿಧಾನವನ್ನು ಅರ್ಪಿಸಿದ ಅಂಬೇಡ್ಕರರ ನಿರ್ಮಾಣ ಆದಾಗ ಅವರ ಶವ ಸಂಸ್ಕಾರಕ್ಕೂ ಆಗಿನ ಸರ್ಕಾರ ದೆಹಲಿಯಲ್ಲಿ ಜಾಗ ಕೊಡಲಿಲ್ಲ. ಅಂಬೇಡ್ಕರ್ ಚುನಾವಣೆಗೆ ಸ್ಪರ್ಧಿಸಿದಾಗ ಅವರ ವಿರುದ್ಧ ಅಭ್ಯರ್ಥಿಯನ್ನ ನಿಲ್ಲಿಸಿ ಅಂಬೇಡ್ಕರ್ ಅವರು ಸೋಲುವ ಹಾಗೆ ಮಾಡಿದ್ದು, ಸಂಸತ್ತಿನ ಮೆಟ್ಟಿಲು ಹತ್ತದ ಹಾಗೆ ಮಾಡಿದ್ದು ಇದೇ ಕಾಂಗ್ರೆಸ್. ಆರ್ಎಸ್ಎಸ್ ಅನ್ನು ಸಂವಿಧಾನ ವಿರೋಧಿ ಅಂತ ಪದೇ ಪದೇ ಹೇಳಿದರೆ ತಾನು ಸಂವಿಧಾನಕ್ಕೆ ಮಾಡಿರುವ ಘೋರ ಅಪರಾಧವು ಜನರಿಂದ ಮರೆತು ಹೋಗಬಹುದು ಎಂದು ಕಾಂಗ್ರೆಸ್ ಅಂದುಕೊಂಡಿದೆ ಅನ್ಸುತ್ತೆ. ಚುನಾವಣೆಯಲ್ಲಿ ಅಕ್ರಮ ಮಾಡಿದ ಕಾರಣಕ್ಕೆ ಅಲಹಾಬಾದ್ ನ್ಯಾಯಾಲಯ ಇಂದಿರಾ ಗಾಂಧಿ ಅವರನ್ನ ಅನರ್ಹ ಮಾಡಿದ್ದಕ್ಕೆ, ಸಂವಿಧಾನವನ್ನು ಅಮಾನತಿನಲ್ಲಿ ಇಡೀ ದೇಶವನ್ನೇ ತುರ್ತು ಪರಿಸ್ಥಿತಿಯ ಕರಾಳ ಕೂಪಕ್ಕೆ ತಳ್ಳಿದ್ದು ಯಾರು? ಸಿದ್ದರಾಮಯ್ಯನವರೇ. ನಿಮ್ಗೆ ಈಗ ನೆನಪಿಲ್ಲ ಅನ್ಸುತ್ತೆ, ಅವತ್ತು ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿ ಜೈಲು ಸೇರಿದ್ದವರಲ್ಲಿ ನೀವು ಒಬ್ಬರಾಗಿದ್ರಿ ಮಾನ್ಯ ಮುಖ್ಯಮಂತ್ರಿಗಳೇ. ಆಗ ಇದೇ ಸಂವಿಧಾನವನ್ನು ರಕ್ಷಿಸಲು ಪ್ರಾಣ ಕೂಡ ಲೆಕ್ಕಿಸದೆ ಹೋರಾಟ ಮಾಡಿದ್ದು ಇದೇ ಆರ್ಎಸ್ಎಸ್ ಅನ್ನೋದು ಜಗತ್ತಿಗೆ ತಿಳಿದಿರುವ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳೇ. ಅಷ್ಟಕ್ಕೂ ಆರ್ಎಸ್ಎಸ್ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿಲ್ವೇ? ಸಂಘದ ಸ್ವಯಂ ಸೇವಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ತಮ್ಮ ಪ್ರಾಣವನ್ನು ಅರ್ಪಿಸಲಿಲ್ವಾ? ಸ್ವತಃ ಸಂಘ ಸ್ಥಾಪಕರಾದ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರ್ ಕೂಡ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಸಂಘ ಸ್ಥಾಪನೆಯ ನಂತರ ಕೂಡ ಅವರು ಜಂಗಲ್ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಜೈಲು ಸೇರಿದ್ದರು. ನಿಮ್ಗೆ ಹೇಮಕಾಲಾನಿ ಎಂಬ ಹುಡುಗನ ವೀರಗಾಥೆ ಗೊತ್ತಾ ಮುಖ್ಯಮಂತ್ರಿಗಳೇ? ಗೊತ್ತಿಲ್ಲದಿದ್ರೆ ತಿಳಿದುಕೊಳ್ಳಿ. ಸಿಂಧ್ ಪ್ರಾಂತ್ಯದ ಸಂಘದ ಸ್ವಯಂ ಸೇವಕ ಆತ. ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ಕೊಟ್ಟಾಗ ಹೇಮಕಾಲಾನಿ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ್ದ. 1943ರಲ್ಲಿ ಹೇಮಕಾಲಾನಿಗೆ ಮರಣದಂಡನೆ ಶಿಕ್ಷೆಯಾಗಿ ದೇಶಕ್ಕೆ ಪ್ರಾಣವನ್ನೇ ಅರ್ಪಿಸಿದ್ದ. ನೀವು ಹಸಿ ಸುಳ್ಳು ಹೇಳುವುದನ್ನ ಇನ್ನಾದರೂ ನಿಲ್ಲಿಸಿ ಮುಖ್ಯಮಂತ್ರಿಗಳೇ. ಸಂವಿಧಾನಕ್ಕೆ ಸಾಕಷ್ಟು ಬಾರಿ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷವೇ ಹೊರತು ಆರ್ಎಸ್ಎಸ್ ಬಿಜೆಪಿ ಅಲ್ಲ. ಸುಳ್ಳನ್ನು 100 ಬಾರಿ ಹೇಳಿದರೆ ಅದು ಸತ್ಯವಾಗುತ್ತದೆ ಎಂದರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಐತಿಹಾಸಿಕ ಸತ್ಯವನ್ನು ನಿಮ್ಗೆ ಬೇಕಾದಂತೆ ತಿರುಚಿ ಬರೆದಿದ್ದು ಅದನ್ನೇ ಈಗ ಪದೇ ಪದೇ ಹೇಳಿದರೆ ಯಾರೂ ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಯಾಕೆಂದ್ರೆ ಇದು ಇಂಟರ್ನೆಟ್ ಯುಗ. ಎಲ್ಲ ಐತಿಹಾಸಿಕ ದಾಖಲೆಗಳು ನಮ್ಮ ಅಂಗೈಯಲ್ಲಿಯೇ ಸಿಗುತ್ತದೆ. ಹಾಗಾದರೆ ಏನಾದರೂ ಸುಳ್ಳನ್ನು ಹೇಳುವುದನ್ನ ನಿಲ್ಲಿಸಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ತನ್ನದೇ ಆದ ಗೌರವ ಇದೆ, ಆ ಗೌರವವನ್ನ ಉಳಿಸಿಕೊಳ್ಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.